ಅವರಿಂದನೇ ಹೇಳಿರೋದು RR ನಗರದ್ದೇ ವೋಟ್ ಮಾಡಿ ಹೇಳೋರ ಬೆಂಗಳೂರಿಗೆ ಇವತ್ತು ನನ್ನೆಲ್ಲ ನೋಡಿದೆ. ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರುಗಳು ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರು ಕೃತಜ್ಞತೆ ಇಲ್ಲ. ಏನು ಮಾಡಿದ್ರು ಅದು ವ್ಯರ್ಥ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲೇ ಅರ್ಥ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋಂಥ ಅರ್ಥ ಭಾಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರ್ದು, ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ ಇವ್ರು ಏನು ಹೇಳಿದ್ರು ಕೇಳಬೇಕು. ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು. ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ. ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ. ಕೊಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ. ಗಾಳಿ ಬಂದಿದ ತಕ್ಷಣ ಮೀಟರ್ ಹೊಡುತ್ತೆ. ಆ ಗಾಳಿಗೂ ಸಹ ದುಡ್ಡಿವಾಗ ನೀರು ಬಂದರೂ ಕಷ್ಟ ಅನುಭವಿಸ್ಕೊಳ್ಳೋಣ. ಆದರೆ ಗಾಳಿಗೆ ದುಡ್ಡು, ನೀರಿಗೂ ದುಡ್ಡಿಲ್ಲ. ನೀರು ಇಲ್ಲ, ದುಡ್ಡು ಕೊಡ್ಬೇಕು. ಈಗ ಇವ್ರು ಮಾಡ್ತಾರಂಥದ್ದೆಲ್ಲ ಕಾರಣ ಏನು ಗೊತ್ತಾ? ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ. ಅಕ್ಕಿ ಕೊಡ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ರು. ಅದರಲ್ಲಿ 5 kg ನಮಗೆ ಸೇರಿಸ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡೋಂಥ 5 kgಗೂ ಇವರು ಲೇಬಲ್ ಹಾಕೊಂಡ್ಬಿಟ್ರು 10 kg ಅಂತ. ಇವ್ರು ಕೊಡ್ತಾ ಇರೋದೆಷ್ಟು? ಇನ್ನು 5 kgಗೆ ದುಡ್ಡಿಲ್ಲ ಇವ್ರ ಹತ್ರ. ಬಸ್ಗಳು ರೀಬೆಲ್ಟ್ ಇರಾಕಕ್ಕೆ ದುಡ್ಡಿಲ್ಲ. ಗೃಹಲಕ್ಷ್ಮಿ ಯೋಜನೆ ಪಾಪ ಹೆಣ್ಣು ಮಕ್ಕಳು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಜನ ಅವ್ರನ್ನೂ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನಿಲ್ಲಿಸ್ಬೋದು. ಅವ್ರಿಗೆ 2,000 ಅಂತ ಹೇಳಿ ಅವ್ರನ್ನೂ ಬದುಕಕ್ಕೆ ಬಿಡ್ತಾ ಇಲ್ಲ. ಬಸ್ಸಿಗೆ ರೀಬೆಲ್ಟಿಗೆ ದುಡ್ಡಿಲ್ಲ. ಪಾಪ ಆ ರಾಮಲಿಂಗಾರೆಡ್ಡಿ ಅವರು ಏನೋ ನಾನು ಮಾಡಬೇಕು ಅಂದ್ಕೊಂಡಿದ್ದು, ಅದು ಹೋಯ್ತು. ಇವತ್ತು ಒಂದು ವಾರ್ಡ್ಗೆ 15 ಲಕ್ಷ ಗುಂಡಿ ಮುಚ್ಚ ಕೊಟ್ಟವರು. ಎಷ್ಟು? 15 ಲಕ್ಷ. 964 ಕಿಲೋಮೀಟ್ರು RR ನಗರ ಇರೋದು. ಒಂದೇ ಒಂದು ವಾರ್ಡ್ 224 ಕಿಲೋಮೀಟರ್. 224 ಕಿಲೋಮೀಟರ್ಗೆ 15 ಲಕ್ಷ ಭಾಗ ಮಾಡಿದ್ರೆ 4 ಗುಂಡಿನೂ ಮುಚ್ಚಕ್ಕಾಗ. 4 ಗುಂಡಿ. ಆಮೇಲೆ ಟನಲ್ ಟ್ರೈನ್ ಅಂತ ಮಾಡ್ತಾವ್ರಿ. ನಾನು ಒಂದೇ ಒಂದು ಹೇಳ್ತೀನಿ, ಟನಲ್ ರೋಡ್ ಮಾಡ್ತಾವ್ರೆ. ಅದು 24 ಮೀಟರ್ಸ್ ಟನಲ್ ರೋಡ್. 24 ಮೀಟರ್ಸ್. ಅದರಲ್ಲೂ ಒಟ್ಟು ಅವ್ರು ಮಾಡ್ತಾ ಇರೋದು 18 ಕಿಲೋಮೀಟರ್ ಪ್ರಪೋಸಲ್ ಕೊಟ್ಟಿದ್ದಾರೆ. 18 ಕಿಲೋಮೀಟರ್ಗೆ 15,000 ಕೋಟಿ. 15,000 ಕೋಟಿ. ಒಂದು 43,000 ಸ್ಕ್ವೇರ್ ಫೀಟ್ನ ಅಕ್ವಿಜೇಷನ್ ಮಾಡಿದ್ರೆ 1 ಎಕರೆಗೆ ಹೆಚ್ಚು ಕಮ್ಮಿ 20,000 ಸ್ಕ್ವೇರ್ ಫೀಟ್ ಬೇಕು. ಇವ್ರು ಮಾಡ್ತಾ ಇರೋಂಥ 1-2 ಟನಲ್ ಏನಾರು ರಸ್ತೆ ಮಾಡಿದ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ ಇದು. DPR ಕರೀತಾರೆ, ಯಾವುದೋ ಒಂದು ಕಾಂಟ್ರಾಕ್ಟರ್ನ ಕರೀತಾರೆ, ಅವ್ರನ್ನ ಕುಂಡ್ರಿಸ್ಕೊಂತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಅವ್ರನ್ನ ಕಳಿಸ್ತಾರೆ. ಇಷ್ಟೇ ಆಗುತ್ತೆ. ಉಪಕಾರ ಸ್ಮರಣೆ ಇವ್ರು ಯಾರಿಗಾರು ದಾನ ಮಾಡಿರ್ಬೇಕು. ದಾನ ಮಾಡಿ ಇವ್ರ ಹತ್ರ ದಾನ ಇಸ್ಕೊಂಡು ಇವ್ರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ಬೋದು. ಅವರ ಶ್ರಮದಿಂದ ಬೆಂಗಳೂರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ, ಅವರ ಶ್ರಮದಿಂದ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಉಪಕಾರ ಸ್ಮರಣೆ ಎಲ್ಲಿಂದ ಬರುತ್ತೆ? ಅವರು ಶ್ರಮದಿಂದ ದುಡ್ದಿರೋಂಥದಕ್ಕೆ ಇವ್ರಿಗೆ ಉಪಕಾರ ಸ್ಮರಣೆ ಬರುತ್ತಾ? ಅದು ಹೆಂಗೆ ಬರುತ್ತೆ? ಅಂದರೆ ಬೆಂಗಳೂರು ಏನು ಇವ್ರು ದಾನ ಮಾಡಿದಾರ? ಇವರು ದಾನ ಮಾಡಿರೋರ ಕಡೆ ಆ ಮಾತು ಮಾತಾಡಬೇಕು. ಉಪಕಾರ ಇಟ್ಕೊಳ್ಳಿ, ನನ್ನನ್ನು ಸ್ಮರಣೆ ಮಾಡ್ರಿ, ನಾನು ನಿಮಗೆ ಫ್ರೀ ಕೊಟ್ಟಿದ್ದೀನಿ ಅಂತ. ಬೆಂಗಳೂರಿನಲ್ಲಿ ಇವ್ರು 1 ಅಡಿನ ಯಾರಿಗೂ ಫ್ರೀ ಕೊಟ್ಟಿಲ್ಲ. ಇವ್ರ ಬಗ್ಗೆ ಉಪಕಾರ ಸ್ಮರಣೆ ಮಾಡೋದಕ್ಕೆ, ಇವ್ರ ಬಗ್ಗೆ ಕೃತಜ್ಞತೆ ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಸುಮ್ಮನೆ ಏನಾನ ಕೊಟ್ಟಿದ್ರೆ ಅದು ಕೃತಜ್ಞತೆ ಇಟ್ಕೊಳ್ತಾರೆ. ಬೆಂಗಳೂರು ಜನ ದುಡಿತಾ ಇದ್ದಾರೆ, ಬೆಂಗಳೂರು ಜನ ಮನೆ ಕಟ್ಟಿದ್ದಾರೆ, ಬೆಂಗಳೂರು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಬೆಂಗಳೂರು ಜನ ರಾಜ್ಯದ ಟ್ಯಾಕ್ಸಲ್ಲಿ ಏನು ಬಡ್ಜೆಟಲ್ಲಿ 60% ಬೆಂಗಳೂರು ಜನ ಇವತ್ತು ಸಾಕ್ತಾ ಇರೋದು ಇಡೀ ರಾಜ್ಯ. ಇದು ಫಸ್ಟ್ ಗೊತ್ತಾಗುತ್ತೆ.